ನಮಸ್ಕಾರ ವೀಕ್ಷಕರೇ, ಭಾರತದ ಮೊದಲ ಪ್ರಥಮ ಪ್ರಜೆ ರಾಷ್ಟ್ರಪತಿಯವರ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ, ಮುಹೂರ್ತ ನಿಗದಿಯಾಗಿದೆ. ಜುಲೈ 21ನೇ ತಾರೀಕು. ಒಂದು ವೇಳೆ ಮತ ಎಣಿಕೆ ಅನಿವಾರ್ಯವಾದರೆ, ಯಾವಾಗ ಅನಿವಾರ್ಯ ಆಗುತ್ತೆ ಅಂತ ಹೇಳಿದ್ರೆ, ಒಬ್ಬರಿಗಿಂತ ಜಾಸ್ತಿ ಅಭ್ಯರ್ಥಿಗಳಿದ್ದಂಥ ಸಂದರ್ಭ, ಇಬ್ಬರು ಅಭ್ಯರ್ಥಿಗಳಿದ್ದಂಥ ಸಂದರ್ಭದಲ್ಲಿ ಮತ ಎಣಿಕೆ ಅನಿವಾರ್ಯ ಆಗುತ್ತೆ. ಹಾಗಾದರೆ ಯಾರು ಈಗ ರಾಷ್ಟ್ರಪತಿ ಅಭ್ಯರ್ಥಿ ಆಗಬಹುದೇನು ಅಂತದ್ದು ನೋಡಿ. ಒಂದಿಷ್ಟು ಲಿಸ್ಟ್ ಔಟ್ ನಾವು ಮಾಡಿದ್ದೀವಿ, ಯಾರು ಆಗ್ಬೋದು ಅಂತೇಳಿ, ಅಲ್ಲಲ್ಲಿ ಕೇಳಿ ಬಂದ ಸುದ್ದಿಗಳ ಆಧಾರದಲ್ಲಿ. ವೆರಿ ಇಂಪಾರ್ಟೆಂಟ್ಲಿ ಇದರಲ್ಲಿ ಅನಸೂಯ ಉಕಿ ಅಂತೇಳಿ, ಇವರು ಛತ್ತೀಸ್ಗಢದ ರಾಜ್ಯಪಾಲ ಈಗ ಸದ್ಯಕ್ಕೆ. ಮಧ್ಯಪ್ರದೇಶದ ಚಿಂದ್ವಾರ ಜಿಲ್ಲೆಯ ರೋಹನ್ ಕಾಲಾ ಎನ್ನುವಂತಹ ಊರಿನವರು. ಇವರು ವಯಸ್ಸು 65 ಇವರಿಗೆ. ಮಧ್ಯಪ್ರದೇಶದಲ್ಲಿ ಶಾಸಕರಾಗಿ 1985ರಲ್ಲಿ, ಅದಾದ ಬಳಿಕ ಅವರು ಅರ್ಜುನ್ ಸಿಂಗ್ ಸರ್ಕಾರದಲ್ಲಿ ಸಚಿವೆಯಾಗಿದ್ದರು. 2006ರಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಆವಾಗ ಗೆದ್ದರು. ಅವರು 2006ರಲ್ಲಿ ಸಂಸದರಾದರು, ರಾಜ್ಯಸಭಾ ಸಂಸದರಾದರು. ಸದ್ಯಕ್ಕೆ ಇವರನ್ನು ಮೋದಿ ಸರ್ಕಾರ ಛತ್ತೀಸ್ಗಢದ ರಾಜ್ಯಪಾಲೆಯನ್ನಾಗಿ ನೇಮಕ ಮಾಡಿದೆ. ಸೊ ಇವರು ಟ್ರೈಬಲ್, ವಿಶೇಷವಾಗಿ ಬುಡಕಟ್ಟು ಸಮುದಾಯ ಏನಿದೆ ಅದರ ಸುಧಾರಣೆಗೋಸ್ಕರ, ಅಭಿವೃದ್ಧಿಗೋಸ್ಕರ ತುಂಬ ಚೆನ್ನಾಗಿ ಕೆಲಸ ಮಾಡಿ ಅದರ ಹಿನ್ನೆಲೆಯಿಂದ ಬಂದಂಥವರು ಅನಸೂಯ ಉಕಿ ಅಂತೇಳಿ. ಸೊ ಇವರಿಗೆ ಟಿಕೆಟ್ ಸಿಗಬಹುದು ರಾಷ್ಟ್ರಪತಿ ಚುನಾವಣೆಯಲ್ಲಿ BJP ಕಡೆಯಿಂದ ಎನ್ನುವಂಥದ್ದು ಒಂದು ಚರ್ಚೆ. ಇನ್ನೊಬ್ಬರು ದ್ರೌಪದಿ ಮುರ್ಮು ಅಂತೇಳಿ ನೋಡಿ, ಇವರ ಹೆಸರು 2019ರಿಂದ ಚಾಲ್ತಿಯಲ್ಲಿದೆ ಅಂತ ಹೇಳಿದ್ರೆ 3 ವರ್ಷದಿಂದ. 2019ರಿಂದ ಇವರ ಹೆಸರು ಚಾಲ್ತಿಯಲ್ಲಿರುವಂಥದ್ದು. 59 ವರ್ಷದವರು ಇವರು ಕೂಡ ರಾಜಕೀಯ ಹಿನ್ನೆಲೆ ಇದೆ. ಒಡಿಸ್ಸಾದಲ್ಲಿ BJP ಮತ್ತು ಬಿಜು ಜನತಾದಳ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಚಿವರಾಗಿದ್ದಂಥವರು. ಆದಿವಾಸಿ ಮಹಿಳೆ, ಬುಡಕಟ್ಟು ಮಹಿಳೆ, ಅದೊಂದು ಸ್ಪೆಷಲ್. ಜಾರ್ಖಂಡ್ ರಾಜ್ಯಪಾಲೆ ಆಗಿದ್ದರು ಇವರು 2016ರವರೆಗೆ, ದ್ರೌಪದಿ ಮುರ್ಮು. ಸೊ ಇವರ ಹೆಸರು ಕೂಡ ಚಾಲ್ತಿಯಲ್ಲಿದೆ, ಇವರು ಆಗ್ಬೋದು ಅಂತೇಳಿ. ಈಗ ಕೇಳಿ ಬಂದಿರುವಂತಹ ಮತ್ತೊಂದು ಹೆಸರು, ವಿಶೇಷವಾಗಿ ಈ ರಾಷ್ಟ್ರಪತಿಯವರ ಚುನಾವಣೆ ಘೋಷಣೆ ಆದ ಬಳಿಕ ಕೇಳಿ ಬಂದಂತಹ ಪ್ರಮುಖ ಹೆಸರು, ಚಾಲ್ತಿಯಲ್ಲಿ ಬಂದಂಥದ್ದು ಆರಿಫ್ ಮೊಹಮ್ಮದ್ ಖಾನ್ ಅಂತೇಳಿ. ಸದ್ಯಕ್ಕೆ ಇವರು ಕೇರಳ ರಾಜ್ಯಪಾಲರು, ಮುಸಲ್ಮಾನ ಸಮುದಾಯಕ್ಕೆ ಸೇರಿದಂಥವರು. 2004ರಲ್ಲಿ ಇವರು ಆರಂಭದಲ್ಲಿ ಕಾಂಗ್ರೆಸ್ನಲ್ಲಿದ್ದರು, ಅದಾದಮೇಲೆ ಜನತಾದಳಕ್ಕೆ ಬಂದರು, VP ಸಿಂಗ್ ಸರ್ಕಾರದಲ್ಲಿ ಸಚಿವರಾಗಿದ್ದರು. ಆದರೆ ಅಲ್ಲಿಂದ ಮತ್ತೆ ಬಹುಜನ ಸಮಾಜ ಪಕ್ಷಕ್ಕೆ ಹೋದರು. ಬಹುಜನ ಸಮಾಜ ಪಕ್ಷದಿಂದ 2004ರಲ್ಲಿ BJPಗೆ ಹೋದರು. BJPಯಲ್ಲಿದ್ದು ಸ್ವಲ್ಪ ಕಾಲ ನಿಷ್ಕ್ರಿಯ ಆಗಿದ್ದು, ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಬಳಿಕ ಮತ್ತೆ BJPಗೆ ರಿಟರ್ನ್ ಆಗ್ತಾರೆ ಇವರು, ಆರಿಫ್ ಮೊಹಮ್ಮದ್ ಖಾನ್. ಅದಾದ ಬಳಿಕ ಇವರನ್ನು ಕೇರಳ ರಾಜ್ಯಪಾಲರನ್ನಾಗಿ ಮೋದಿ ಸರ್ಕಾರ ನೇಮಕ ಮಾಡುತ್ತೆ. ಇವರ ವಯಸ್ಸು 75. ಈಗ ಇವರ ಹೆಸರು ಚಾಲ್ತಿಗೆ ಬಂದಂಥದ್ದು, ಇವರು ಆಗಬಹುದು ಅಂತೇಳಿ. ಸುಧಾಮೂರ್ತಿಯವರ ಹೆಸರು ಕೆಲ ತಿಂಗಳಿಂದ ಹಿಂದೆ ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು. ಸುಧಾಮೂರ್ತಿಯವರು ರಾಷ್ಟ್ರಪತಿ ಆಗ್ತಾರೆ ಅಂತೇಳಿ. ಇನ್ಫೋಸಿಸ್ ಫೌಂಡೇಶನ್ನ ಮುಖ್ಯಸ್ಥರು. ಒಂದು ಉದ್ಯಮ ಜೊತೆಗೆ ಸಮಾಜ ಸುಧಾರಣೆ ಎರಡರಲ್ಲೂ ಕೂಡ ಇವರ ಕೈಚಳಕವನ್ನು ಇವರು ತೋರಿಸಿದ್ದಾರೆ. ಹೆಸರಿದೆ ಇವರಿಗೆ. ಜೊತೆಗೆ ಅದಕ್ಕಿಂತಲೂ ಹೆಚ್ಚಾಗಿ ಕರ್ನಾಟಕದವರು, ನಮ್ಮವರು ಎನ್ನುವಂಥ ಒಂದು ಖುಷಿ. ಆದರೆ ಸುಧಾಮೂರ್ತಿಯವರ ಹೆಸರು ಕೂಡ ಚಾಲ್ತಿಯಲ್ಲಿತ್ತು. ನಿತೀಶ್ ಕುಮಾರ್ ಅವನನ್ನು ರಾಷ್ಟ್ರಪತಿ ಭವನಕ್ಕೆ ಕಳುಹಿಸಬೇಕು ಎನ್ನುವಂಥ ಒಂದು ಲೆಕ್ಕಾಚಾರ ಇತ್ತು, ಈಗಲೂ ಇದೆ, ಇಲ್ಲ ಅಂತಲ್ಲ. ಅದರ ಬೆನಿಫಿಟ್ 2 ರೀತಿ ಇದೆ. ಒಂದು, BJPಗೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರನ್ನು ರಾಷ್ಟ್ರಪತಿ ಡೆಲ್ಲಿಗೆ ಕಳಿಸ್ಬಿಟ್ರೆ ಬಿಹಾರದಲ್ಲಿ BJP ತನ್ನ ಹಿಡಿತವನ್ನು ಬಿಗಿಗೊಳಿಸಲಿಕ್ಕೆ ಒಂದು ಅವಕಾಶ ಇರುವಂಥದ್ದು ಒಂದು. ಜೊತೆಗೆ ನಿತೀಶ್ ಕುಮಾರ್ ಅವರು ರಾಷ್ಟ್ರಪತಿ ಆಗಲಿಕ್ಕೆ ಒಪ್ತಾರೆ ಎನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಪ್ರಶಾಂತ್ ಕಿಶೋರ್ ಅವರು ಕಳೆದ ಸಲ ಎಲ್ಲ ಒಂದಿಷ್ಟು ದಿನ ಸತತವಾಗಿ ನಿತೀಶ್ ಕುಮಾರ್ ಅವರನ್ನು ಭೇಟಿಯಾಗಿದ್ದಂಥ ಸಂದರ್ಭದಲ್ಲಿ ಕೇಳಿ ಬಂದಂತಹ ಒಂದು ಮಾತೇನು ಅಂತ ಹೇಳಿದ್ರೆ, ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈ ಚರ್ಚೆ ನಡೀತಾ ಇದೆ ಇಬ್ಬರ ನಡುವೆ, ಪ್ರಶಾಂತ್ ಕಿಶೋರ್ ಮತ್ತು ನಿತೀಶ್ ಕುಮಾರ್ ಅವರ ನಡುವೆ ಅಂತೇಳಿ. ಬಟ್ ನಿತೀಶ್ ಕುಮಾರ್ ಅವರು ಬಿಹಾರದ ಮುಖ್ಯಮಂತ್ರಿ ಗಾದಿಯನ್ನು ಬಿಟ್ಟು ರಾಷ್ಟ್ರಪತಿ ಆಗಲಿಕ್ಕೆ ಒಪ್ಕೊಳ್ತಾರಾ ಎನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ರಾಷ್ಟ್ರಪತಿ ಗಾದಿ ಅತ್ಯುನ್ನತ ಹುದ್ದೆ, ಇಲ್ಲ ಅಂತಲ್ಲ. ಬಟ್ ನಿತೀಶ್ ಕುಮಾರ್ ಅವರ ರಾಜಕೀಯ ಲೆಕ್ಕಾಚಾರಣೆ ಬೇರೆ. ಈಗ ಅವರು ಉದಾಹರಣೆಗೆ ಜಾತಿ ಗಣತಿಯನ್ನು BJP ವಿರುದ್ಧದ ನಡುವೆಯೂ ಕೂಡ ಅಲ್ಲಿ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಅವರ ಮೂವ್ ಬೇರೆ ಇದೆ. ಸೊ ನಿತೀಶ್ ಕುಮಾರ್ ಅವರ ಹೆಸರು ಕೂಡ ಚಾಲ್ತಿಯಲ್ಲಿರುವಂಥದ್ದು, ಇಲ್ಲ ಅಂತಲ್ಲ. ಇನ್ನೊಬ್ಬರ ಹೆಸರು
ಇದು ತುಂಬ ಸಮಯದಿಂದ ಚಾಲ್ತಿರುವಂಥದ್ದು ಮೋಸ್ಟ್ ಪ್ರೊಬಬಲ್ ಕ್ಯಾಂಡಿಡೇಟ್ ಆಗಬಹುದಾದಂಥ ಕ್ಯಾಂಡಿಡೇಟು ಶರದ್ ಪವಾರ್. ಇಲ್ಲಿ 2 ರೀಸನ್ ಇದೆ ಶರದ್ ಪವಾರ್ ಯಾಕೆ ಅಭ್ಯರ್ಥಿ ಆಗ್ಬೋದು ರಾಷ್ಟ್ರಪತಿ ಅಂತೇಳಿ. ಒಂದು, ಮಹಾರಾಷ್ಟ್ರದಲ್ಲಿ BJP ಈ NCP ಕಾಂಗ್ರೆಸ್ಸು ಮತ್ತು ಶಿವಸೇನೆಯ ಏನು ಮಹಾಮೈತ್ರಿಕೂಟ ಸರ್ಕಾರ ಏನಿದೆ ಅದನ್ನು ಒಡಿಲಿಕ್ಕೆ, ಅದನ್ನು ಪತನಗೊಳಿಸಲಿಕ್ಕೆ ಒಂದು ದಾಳ ಉರುಳಿಸಿರುವಂಥದ್ದು ಶರದ್ ಪವಾರ್ ಅವರ ಮುಖಾಂತರ. ಶರದ್ ಪವಾರ್ ಅವರು ಭೇಟಿಯಾಗಿದ್ದರು ನರೇಂದ್ರ ಮೋದಿ ಅವರನ್ನು ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿಬಂತು ರಾಷ್ಟ್ರಪತಿ ಹುದ್ದೆಗೆ ಶರದ್ ಪವಾರ್ ಅವರ ಹೆಸರನ್ನು NDA ಮುನ್ನೆಲೆಗೆ ತರಬಹುದು ಅಂತೇಳಿ. ಯಾಕಂತ ಹೇಳಿದ್ರೆ ಒಂದು ವೇಳೆ ಶರದ್ ಪವಾರ್ ಅವರು ಏನಾದರೂ ರಾಷ್ಟ್ರಪತಿ ಆದರೆ ಆಗ NCP ಈಗ ಏನು ಮಹಾಮೈತ್ರಿಕೂಟ ಇದೆ, ಕಾಂಗ್ರೆಸ್ಸು ಶಿವಸೇನೆ ಮೈತ್ರಿಕೂಟ ಏನಿದೆ ಅದರಿಂದ ಹೊರಬಂದು BJP ಜೊತೆಗೆ ಹೋಗಬಹುದು. BJP ಜೊತೆಗೆ ಹೋದರೆ ಮಹಾರಾಷ್ಟ್ರದಲ್ಲಿ BJPಗೆ ಸಮ್ಮಿಶ್ರ ಸರ್ಕಾರ ನಡೆಸಲಿಕ್ಕೆ ಅವಕಾಶ ಸಿಗುತ್ತೆ. ಜೊತೆಗೆ ಹೊಸ ಜೊತೆಗಾರ ಮಿತ್ರ ಹೊಸದಾಗಿ ಸಿಗ್ತಾರೆ. ಯಾಕಂದರೆ NCP ಅವರು ಇಲ್ಲಿವರೆಗೆ ಇದ್ದಂಥದ್ದು ಕಾಂಗ್ರೆಸ್ ಜೊತೆಗೆ, ಶಿವಸೇನೆಯವರು ಯಾವಾಗ BJPಯನ್ನು ಬಿಟ್ಟು ಕಾಂಗ್ರೆಸ್ ಈ ಮೈತ್ರಿಕೂಟಕ್ಕೆ ಸೇರಿಕೊಂಡ್ರು, ಈಗ ಅಲ್ಲಿ ಸದ್ಯಕ್ಕೆ BJP ಅವರಿಗೆ ಮಿತ್ರ ಪಕ್ಷ ಇಲ್ಲ. ಹೀಗಾಗಿ ಶರದ್ ಪವಾರ್ ಅವರನ್ನು ಕಳಿಸಿದ್ರೆ ಹೇಗೆ ಅಂತೇಳಿ ಮೋದಿ ಅವರು ಆಫರ್ ಇಟ್ಟಿದ್ರು ಶರದ್ ಪವಾರ್ ಅವರಿಗೆ, ನೀವು ಬನ್ನಿ ಅಂತೇಳಿ. ಅವರ ಮಗಳು ಕೂಡ ಸಂಸದೆ ಸುಪ್ರಿಯಾ ಸುಳೆ ಕೂಡ ಇದ್ರ ಬಗ್ಗೆ ಹೇಳಿದರು, ಇಲ್ಲ ಅಂತಲ್ಲ. ಸೊ ಶರದ್ ಪವಾರ್ ಅವರ ಹೆಸರು ಕೂಡ ಚಾಲ್ತಿಯಲ್ಲಿದೆ ಅಂತೇಳಿದ್ರೆ ಛತ್ತೀಸ್ಗಢ ರಾಜ್ಯಪಾಲೆ ಅನಸೂಯ, ಜಾರ್ಖಂಡ್ನ ರಾಜ್ಯಪಾಲೆ ಆಗಿದ್ದಂತಹ ದ್ರೌಪದಿ ಮುರ್ಮು ಇಬ್ಬರು ಕೂಡ ದಲಿತ ಸಮುದಾಯದವರು, ಆರಿಫ್ ಮೊಹಮ್ಮದ್ ಖಾನು, ನಿತೀಶ್ ಕುಮಾರು, ಶರದ್ ಪವಾರ್, ಸುಧಾಮೂರ್ತಿ, ಇವರಿಷ್ಟು ಜನರ ಹೆಸರು ಸದ್ಯಕ್ಕೆ ಹರಿದಾಡ್ತಾ ಇರುವಂಥದ್ದು. ಇವರೇ ಆಗಬೇಕು ಅಂತೇನಿಲ್ಲ. ಆಮೇಲೆ NDA ವಿಶೇಷವಾಗಿ ಮೋದಿ ಮತ್ತು ಶಾ ಸರ್ಪ್ರೈಸ್ ಕೊಡೋದರಲ್ಲಿ ಎತ್ತಿದ ಕೈ. ಸೊ ಚಾಲ್ತಿಯಲ್ಲಿರುವವರ ಹೆಸರನ್ನು ಬಿಟ್ಟು ಉಳಿದವರ ಹೆಸರನ್ನು ಘೋಷಿಸಿದ್ರು ಕೂಡ ಅಚ್ಚರಿ ಇಲ್ಲ. ಫಾರ್ ಎಕ್ಸಾಂಪಲ್ ನಟ ಜಗ್ಗೇಶ್ ಅವರಿಗೆ ರಾಜ್ಯಸಭಾ ಟಿಕೆಟ್ ಕೊಡ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ, ಎಲ್ಲೂ ಬಂದಿರಲಿಲ್ಲ ಅವರ ಹೆಸರು, ಕೊಟ್ಟರು. ಆ ರೀತಿ ಸರ್ಪ್ರೈಸ್ಗಳು ಇರ್ಬೋದು. ಮತ್ತು ದೊಡ್ಡ ಹುದ್ದೆ ರಾಷ್ಟ್ರಪತಿ ಹಳೆದು ತೂಗಿ ನಾನಾ ಲೆಕ್ಕಾಚಾರಗಳನ್ನು ಹಾಕಿ, ಅದು NDA ಅಭ್ಯರ್ಥಿ ಇರ್ಬೋದು, NDA ವಿರೋಧಿ ಬಣದ ಅಭ್ಯರ್ಥಿ ಇರ್ಬೋದು, ನಾನಾ ಲೆಕ್ಕಾಚಾರಗಳನ್ನು ಹಾಕಿ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರಲ್ಲ, ಅಥವಾ ವಿಧಾನ ಪರಿಷತ್ ಚುನಾವಣೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದ ರೀತಿಯಲ್ಲ, ದೊಡ್ಡ ಮಟ್ಟದ ಜವಾಬ್ದಾರಿಗಳು. ಯಾಕಂತ ಹೇಳಿದ್ರೆ ರಾಷ್ಟ್ರಪತಿಗಳ ಹೆಸರಲ್ಲೇ ಇಡೀ ದೇಶದ ಆಡಳಿತನ ಈಸ್ ದ ರಿಯಲ್ ಎಕ್ಸಿಕ್ಯೂಟಿವ್ ಎಲೆಕ್ಟೆಡ್ ಗೌರ್ಮೆಂಟ್ ಆದರೂ ಕೂಡ ಯಾರ ಹೆಸರಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳ ಹೆಸರಲ್ಲೇ ಆಡಳಿತ ನೀಡೋದಕ್ಕೆ ಕಾರಣ ಆ ಹುದ್ದೆಗೆ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಾನಾ ಲೆಕ್ಕಾಚಾರಗಳಿರ್ತಾರೆ. ಕಳೆದ ಬಾರಿ ರಾಮನಾಥ್ ಕೋವಿಂದ್ ಅವರನ್ನು ಎಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಇವರು ದಲಿತ ಸಮುದಾಯದವರು ಎನ್ನುವಂಥ ಒಂದು ಬ್ರ್ಯಾಂಡಿಂಗನ್ನು BJP ಮಾಡಿತು, ನಾವು ದಲಿತರನ್ನು ರಾಷ್ಟ್ರಪತಿಯನ್ನಾಗಿ ಮಾಡಿದ್ವಿ ಅಂತೇಳಿ. 2024ಕ್ಕೆ ಚುನಾವಣೆ ಇದೆ, ಲೋಕಸಭಾ ಚುನಾವಣೆ, ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಚುನಾವಣೆ ಇರೋದ್ರಿಂದ ನಾನಾ ಲೆಕ್ಕಾಚಾರಗಳು ಇರ್ತದೆ. ಆ ಲೆಕ್ಕಾಚಾರಗಳ ಆಧಾರದಲ್ಲೇ ಈ ಚುನಾವಣೆ, ರಾಷ್ಟ್ರಪತಿ ಚುನಾವಣೆ ಮತ್ತು ಅಭ್ಯರ್ಥಿಯ ಆಯ್ಕೆ ಆಗುವಂಥದ್ದು.